ಕಲ್ಲವ್ವ ದಂಪತಿ ಸಮಸ್ಯೆಗೆ ತಹಸೀಲ್ದಾರ್ ಸ್ಪಂದನೆ, ಪಡಿತರ ಪಿಂಚಣಿ ಸೌಲಭ್ಯ ಒದಗಿಸುವ ಭರವಸೆ. ರಾಯಬಾಗ ಶಾಸಕ ಮಹೇಂದ್ರ ತಮ್ಮಣ್ಣನವರ ತವರು ಕ್ಷೇತ್ರದಲ್ಲಿ ಹಿರಿಯ ದಂಪತಿಗಳ ಸರ್ಕಾರಿ ಸೌಲಭ್ಯ ಓಟಕ್ಕೂ ಗತಿ ಇಲ್ಲ, ನಮ್ಮ ಕಷ್ಟ ಕೇಳೋರು ಇಲ್ಲ. ವೃದ್ಧೆ ಕಲ್ಲವ್ವ ಕಣ್ಣೀರು ಎಂಬ ಶೀರ್ಷಿಕೆ ಅಡಿ ವಾರ್ತಾ ವರದಿ ಸುದ್ದಿ ಪ್ರಸಾರ ಮಾಡಿತ್ತು. ವರದಿ ಬಿತ್ತರವಾದ ಕೆಲ ಹೊತ್ತಿನಲ್ಲಿಯೇ ರಾಯಬಾಗ ತಹಸೀಲ್ದಾರ್ ಸುರೇಶ್ ಮುಂಜೆ ಹಾಕಿ ತಾಲೂಕಾ ನಾಗರಿಕ ಆಹಾರ ಸರಬರಾಜು ಇಲಾಖೆ ಅಧಿಕಾರಿಗಳ ತಂಡ ತಾಲೂಕಿನ ಹಾರೋಗೇರಿ ಪಟ್ಟಣದ ಕಲ್ಲವ್ವ ಗಾಣಿಗೇರ ತಾಯಪ್ಪ ಗಾಣಿಗೇರ್ ದಂಪತಿಯನ್ನ ಭೇಟಿ ಮಾಡಿ ಸಮಸ್ಯೆ ಆಲಿಸಿದ್ರು. ಕುಟುಂಬದ ಕಡು ಬಡತನದ ಬಗ್ಗೆ ಮಾಹಿತಿ ಕಲೆ ಹಾಕಿದ ಅಧಿಕಾರಿಗಳು ಪಡಿತರ ಚೀಟಿ, ಪಿಂಚಣಿ ಯೋಜನೆ ಹಾಗೂ ಇನ್ನುಳಿದ ಸರ್ಕಾರಿ ಸೌಲಭ್ಯ ಒದಗಿಸುವ ಭರವಸೆ ನೀಡಿದರು. ನಿಮ್ಮ ಹೆಸರು ಅಜ್ಜಿ? ಕಲ್ಲವ್ವ. ಇವರು ನಿಮ್ಮ ಯಜಮಾನ್ರನ? ಇವರು ಅಲ್ಲೇ ಕೊಡು. ಎಷ್ಟು ಜನ ಮಕ್ಕಳು ನಿಮ್ಗೆ? ಈಕಿದ ಗಂಡ ಮನೆ ಗಾವೆಲ್ಲ ನಾನು ನೋಡ್ಕೋತ 2 ವರ್ಷ ಆತ್ರಿ. ನಿಲ್ಜಿ ಕೊಟ್ಟೇನ್ರಿ. ಅದಕ್ಕೆ ನಮ್ಗೆ ನೋಡ್ಕೋತದಾಳ್ರಿ. ನಮಗೆಲ್ಲ ಈಗ ನಿನ್ನೆ ಅದ ರಾಯಬಾಗ ದವಾಖಾನಿಗೆ ಹೋಗೇನ್ರಿ. ಸರ್ಕಾರಿ ದವಾಖಾನ್ಯಾಗ ಸಲ ಹಚ್ಕೊಂಡು ಅದು ಮಾಡ್ಕೊಂಡು ಬಂದೀವ್ರಿ. ಯಾರು ನೋಡ್ಬೇಕ್ರಿ? ಈಗ ನೀವು ಜಮೀನ್ ಅದೇನಿಲ್ಲ, ಇದು ಮನಿ ಅಷ್ಟೇ. ಯಾರ ಹೆಸರು ತಡಿಯಮ್ಮ ಇರ್ಲಿ, ಯಾರ ಹೆಸರಿಲ್ಲದ ಮನಿ ಎದುರಿಲ್ಲ ನೀವು ಸರ್ಕಾರ ಜಾಗ ಏನಿದೆ? ಇವ್ರ ಹೆಸರ್ಲೇನ ಮಾಲಕ್ ಧರ್ಮಟ್ಟಿ ಅದಾರ ಸರ್. ಡೆವಲಪ್ಮೆಂಟ್ ಬೋರ್ಡ್ ಇಲ್ಲ ಸರ್, ಇನ್ನ TDB ತೆಗಿಲ್ ಸರ್. ಪ್ರಪೋಸಲ್ ಕಳ್ಸ್ಯಾರ ಸರ್. ಮಾಲಕ್ ಬೇರೆ ರೀ ಇವ್ರ ಧರ್ಮಟ್ಟಿ ಅದಾರ ಸರ್. ಅವ್ರ ಜಾಗದಾಗ ಅದಾರ ಸರ್. ಎಲ್ಲ ಅವ್ರ ಹಂಗದಲ್ಲ. ಹಾ, ಇದು ಎಲ್ಲ ಇದು ಅಷ್ಟು ಆಗಿದೆ ಸರ್. ಆಯ್ತಮ್ಮ, ಆಯ್ತು. ಜಾಗ ನಿಮ್ಮ ಹೆಸರೇ ಇಲ್ಲ. ಎಲ್ಲರಿಗೂ ಯಾವಾಗ ಆಗುತ್ತೆ ಅವಾಗ ಆಗುತ್ತೆ. ಈಗ ಇದನ್ನ ಹೊರತುಪಡಿಸಿ ಜಮೀನು ಇಲ್ಲ, ಜಮೀನಿಲ್ಲ ಸರ್. ಒಂದು ಇವ್ರದ್ದು ಆಧಾರ್ ಕಾರ್ಡ್ ಈಗ ಮನೆ ಮಾಡ್ಸ್ಯಾರ ಸರ್. ಆಧಾರ್ ಕಾರ್ಡ್ ಆಗಿದ್ದಿಲ್ಲ ರೀ. ಆಧಾರ್ ಕಾರ್ಡ್ ಇಲ್ಲ ಅಂತ ಏನೆಲ್ಲ ಫೆಸಿಲಿಟೀಸ್ ಬಂದದ ಸರ್. ಈಗ ನಿಮ್ದದ್ರಿ, ನಿಮ್ದದ ಆಧಾರ್ ಕಾರ್ಡ್ ರೇಷನ್ ಕಾರ್ಡು ಸರ್. ಅಜ್ಜಿ ಹೆಸರು ಎಷ್ಟು ಹಾಕ್ಯಾರ ಸರ್. ಇವ್ರ ಹೆಸರು ಹಾಕಿಲ್ಲ. ಇವ್ರ ಹೆಸರು ತಗೊಂಡ್ರಿ. ಇಬ್ರದ್ದು ಕೂಡ ಹಾಕ್ಬೇಕಿತ್ತಲ್ಲ. ಆಯಾ ಮುಖ್ಯಸ್ಥ ಮಾಡ್ಯಾರ ಸರ್. ಇವ್ರದ್ದು ಹಾಕಿಲ್ರಿ ಅವ್ರು. ಚಾಲು ಐತಿ ಸರ್. ಆಕ್ಟಿವ್ ಐತ್ರಿ. ಇದು ಆಕ್ಟಿವ್ ಸರ್. ಇದು ಚೆಕ್ ಇಲ್ಲ ಆಕ್ಟಿವ್ ಸರ್. ಸಿಂಗಲ್ ಮೆಂಬರ್ ಐತಿ ಸರ್. ಸಿಂಗಲ್ ಅಪ್ಲಿಕೇಶನ್ ಹಾಕಿದ್ರೆ ಪೆಂಡಿಂಗ್ ಅದ. ಹಾ ಸರ್. 3ನೇ ತಿಂಗಳು ಹಾಕ್ಯಾರ ಸರ್. ಇದು ವರ್ಷ. ಇದು 3ನೇ ತಿಂಗಳು ಹಾಕ್ಯಾರ ಸರ್. ಇದು ವರ್ಷ 3ನೇ ತಿಂಗಳು ಹಾಕ್ಯಾರ ಪೆಂಡಿಂಗ್. ನಾವೇನು ರಿಜೆಕ್ಟ್ ಮಾಡಿಲ್ಲ. ಇಲ್ಲ ಸರ್. ತಡಿ. ಒಂದು ಎಲೆಕ್ಷನ್ ಕಾರ್ಡ್ ಇಬ್ರು ವೋಟಿಂಗ್ ಅದಾವ. ನಿಮ್ಗೆ ವಯಸ್ಸು ಆಧಾರ್ ಕಾರ್ಡ್ ಪ್ರಕಾರ ವಯಸ್ಸು ಎಷ್ಟಾಗ್ಯದ ನಿಮ್ಗಮ್ಮ? ನಿಮ್ಗೆ ಒಂದು ಸಂದೇಶ ಸುರಕ್ಷಾ ಅಪ್ಲಿಕೇಶನ್ ಹಾಕೋ, ಅದೇ ನಡೀತಿ. ಈಗ ಆಧಾರ್ ಕಾರ್ಡ್ ಕೊಟ್ಟರು. ಆಯ್ತಾಯ್ತು. ಒಂದು ಇದು ಕಣ್ಣು ಕಾಣಂಗಿಲ್ಲ ಅಂದ್ರೆ ಅಂಗವಿಕಲ ಸರ್ಟಿಫಿಕೇಟ್ ತೆಗಿಸ್ಬೇಕು. ಸರ್ಕಾರಿ ದವಾಖಾನೆ ರಾಯಬಾಗ ಹೋಗ್ರಿ, ಚೆಕ್ ಮಾಡ್ತಾರೆ. ನಿಮ್ಗೆ ನಿಜವಾಗಿಯೂ ಕಣ್ಣು ಕಾಣಿಲ್ಲ ಅಂದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ. ಅಂಗವಿಕಲ ಒಂದು ಪೆನ್ಷನ್ ಬರುತ್ತೆ. ಆಮೇಲೆ ಏನದಲ್ಲ ಸಂದೇಶ ಸುರಕ್ಷಾ ಪೆನ್ಷನ್ ಮಂಜೂರು ಮಾಡ್ಸೋಣ. ನಮ್ಮ ತಲಾಟಿ ಬರ್ತಾನ, ಬಂದು ಏನು ಕಾಗದ ಕೇಳ್ತಾರೆ, ಎಲ್ಲ ಕೊಡ್ಬೇಕು. ಕಾಗದ ಕೊಡ್ಲಾರ್ದ ಮತ್ತೆ ನೀವು ಮಾಡ್ರಂದ್ರೆ ಆಗಲ್ಲ. ನೀವು ನಮಗೂ ಸಹಕಾರ ನೀಡಬೇಕು. ನಮ್ಮವ್ರು ಬಂದು ನಿಮ್ಗೆ ಖರ್ಚು ವ್ಯವಸ್ಥೆ ಮಾಡ್ಸಿನ. ಒಂದು ಅವ್ರದ್ದು ಕಣ್ಣಿನಿದ್ರೆ ಕಣ್ಣಿನೊಂದು ಪೆನ್ಷನ್, ನಿಮ್ಗೊಂದು ಪೆನ್ಷನ್ ಆಗತ್ತೆ. ರೇಷನ್ ಕಾರ್ಡ್ ಏನದಲ್ಲ, ಈಗ ನಮ್ಗೆ ಕೋಟ ಇದ್ದು ಈಗ ಹೇಳ್ತೀನಿ ನಾವು. ಮತ್ತೆ ನಮ್ಮ ವಿಷಯ ಗೊತ್ತಿಲ್ಲ, ನಮೇನ್ ಗೊತ್ತಾಗ ಒಳ್ಳೇದಾಗ್ಯದ. ನಾವೇನ್ ಪೇಪರ್ದಾಗ ಬರೋದಕ್ಕೆ ಅನ್ನಂಗಿಲ್ಲ. ಹೇಳ್ತೀನಿ ಕೇಳಮ್ಮ ಇರ್ಲಿಕ್ಕ. ಇಷ್ಟ ಆಯ್ತು. ಇದನ್ನ ಹೊರತುಪಡಿಸಿ ರೇಷನ್ ಕಾರ್ಡ್, ಈಗ ನಿಮ್ದೇನ್ರಿ ಮೆಡಿಕಲ್ ಸರ್ಟಿಫಿಕೇಟ್ ಇದ್ರೆ ಸರ್ಕಾರಕ್ಕೆ ಬರೆದು ಕಳಿಸಿ ಮೆಡಿಕಲ್ ಅದು ಮಾಡ್ಬೋದು. ಈಗ ಇದ್ದು ಕೋಟಾದಾಗ ಏನಾದ್ರೆ ನಮ್ಗೆ ಕಂಪ್ಯೂಟರ್ ಚೆಕ್ ಮಾಡ್ತೀನಿ. ಸ್ವಲ್ಪ ಫಾಲೋ ಅಪ್ ಮಾಡಿ ನಮ್ಮ ಬಾಟೆ ರಿಪೋರ್ಟ್ ತಗೊಂಡು ದವಾಖಾನೆ ಅದನ್ನ ಕೊಡಮ್ಮ, ಚೆಕ್ ಮಾಡಿ ಟ್ರೈ ಮಾಡಿ. ನಾಳೆ ತಲಾಟೆ ಬರ್ತಾರ, ನಂಬರ್ ತಗೋ, ಎಲ್ಲ ಹೆಲ್ಪ್ ಮಾಡ್ತಾರೆ. ರೇಷನ್ ಕಾರ್ಡ್ ಆಗತ್ತೆ, ಪೆನ್ಷನ್ ಆಗತ್ತೆ. ಮತ್ತೆ ನಮಗೆ ಸರ್ಕಾರ ನಿಮ್ದು ಮನೆ ಅಂತ ಅದ ಇದ್ರೊಳಗ
ಒಂದು ಜಾಗ ಯಾವಾಗ ಆಗುತ್ತೆ ಬೇರೆ ಕಡೆ ಜಾಗ ತೊಗೊಂಡ್ರೆ ಅವಾಗೆಲ್ಲ ಮತ್ತೆ ಮುನ್ಸಿಪಾಲ್ಟಿ ಮನೆ ಜಾಗ ತಗೊಂಡ್ರಿ ಸರ್ ಏನೂ ಇಲ್ಲ. ಇಷ್ಟಿಗೆ